ಹಾಯ್ ಗೈಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆ ಅಲ್ಲಿ ಇನ್ಫಾರ್ಮೇಷನ್ ಏನಂತ ಗೊತ್ತಾಗಿರುತ್ತೆ. ಸೊ KSOU ಎಕ್ಸಾಮ್ ಕಟ್ಟಿದ್ದಾರೆ ಅಂದರೆ 2024 ಜುಲೈ ಸೈಕಲಲ್ಲಿ ಯಾರ್ಯಾರು ಎಕ್ಸಾಮ್ ಕಟ್ಟಿದ್ದೀರೋ ಸೊ ಅವರಿಗೆ ಈ 2025 ಅಕ್ಟೋಬರ್ ಆ್ಯಂಡ್ ನವೆಂಬರಲ್ಲಿ ಎಕ್ಸಾಮ್ ಪಕ್ಕಾ ಇರುತ್ತೆ. ದೇರ್ ಇಸ್ ನೋ ಎನಿ ಡೌಟ್ ಅಂತ ಹೇಳ್ತಾ, ಹಾಗೆಯೇ ಈ ಒಂದು ಮಂತಲ್ಲಿ ನಮಗೆ ಅವಕಾಶ ಏನಂತಂದರೆ ಎಕ್ಸಾಮ್ ಫೀಸ್ ಅಂದರೆ ಎಕ್ಸಾಮ್ ಬರಲಿಕ್ಕೆ ಫೀಸ್ ಕಟ್ಟಬೇಕಾಗುತ್ತೆ. ಹಾಗೆಯೇ ನಾವು ಅಡ್ಮಿಷನ್ ಕೂಡ ಆಗ್ಬೋದು. ಯಾಕಂದರೆ ಅಡ್ಮಿಷನ್ ನೀವು ಅಂದ್ಕೊತೀರ ನಾನು ಎಕ್ಸಾಮೇ ಬರೆದಿಲ್ಲ, ನಾನು ಏನಕ್ಕೆ ಅಡ್ಮಿಷನ್ ಆಗಬೇಕು ಅಂತ. ಸೊ ನೀವು ಎಕ್ಸಾಮ್ ಬರೆದ ಮೇಲೂ ಕೂಡ ನೀವು ಅಡ್ಮಿಷನ್ ಆಗಲೇಬೇಕಲ್ವ. ಯಾಕಂದರೆ ಲಾಸ್ಟ್ ಟೈಮ್ ಆ ಥರ ಇತ್ತು, ಯಾವ ವಿತೌಟ್ ಫೈನ್ ನಾವು ಎಕ್ಸಾಮ್ ಕಟ್ಬೋದಾಯಿತು. ಬಟ್ ಈ ಸಲ ಏನಂದರೆ ಈ ಒಂದು ವರ್ಷದಲ್ಲಿ ಸ್ವಲ್ಪ ಜಾನ್ ಸೈಕಲ್ವರೆಗೂ ಎಕ್ಸಾಮ್ ಲೇಟ್ ಆಗಿದೆ. ಆ್ಯಂಡ್ ನಮಗೂ ಕೂಡ ಸೆಪ್ಟೆಂಬರಲ್ಲಿ ಆಗೋ ಎಕ್ಸಾಮು ಸೆಪ್ಟೆಂಬರ್ ಅಕ್ಟೋಬರಲ್ಲಿ, ಈ ಸಲ ಅಕ್ಟೋಬರ್ ನವಂಬರಲ್ಲಿ ಎಕ್ಸಾಮ್ ಆಗುತ್ತೆ. ಸೊ ದಟ್ ಒನ್ಲಿ ರೀಸನ್ ಈ ಲೇಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅವರು ಎಕ್ಸಾಮ್ ಫೀಸ್ನ ಬೇಗ ಕಟ್ಟಿಸ್ಕೊತಾರೆ. ಈ ಒಂದು ಮಂತು ವಿತೌಟ್ ಫೈನ್ ನಿಮಗೆ ಲಾಸ್ಟ್ ವೀಕ್ವರೆಗೂ ಟೈಮ್ ಇರುತ್ತೆ. ಆಗಸ್ಟ್ ಲಾಸ್ಟ್ ವೀಕ್ವರೆಗೂ ಎಕ್ಸಾಮ್ ಕಟ್ಟಲಿಕ್ಕೆ, ಅಂದರೆ ಅಡ್ಮಿಷನ್ ಆಗಲಿಕ್ಕೆ. ಹಾಗೆಯೇ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೂ ಕೂಡ ನಿಮಗೆ ಈ ಮಂತ್ ಲಾಸ್ಟ್ವರೆಗೂ ನಿಮಗೆ ಟೈಮ್ ಇರುತ್ತೆ. ಈ ಆದಮೇಲೆ ನಿಮಗೆ ಚಾನ್ಸಸ್ ಇರಲ್ಲ. ಸೊ ಎಕ್ಸಾಮ್ ಫೀಸ್ ಫಸ್ಟು ಯಾರ್ಯಾರೆಲ್ಲ ಕಟ್ಟಿಲ್ಲ ಕಟ್ಟಿಬಿಡಿ. ಹಾಗೆಯೇ ನೀವು ಆನ್ಲೈನಲ್ಲಿ ಕೂಡ ನೀವು ಕಟ್ಬಹುದು. ಸೊ ನಾನು ಎಕ್ಸಾಮ್ ಫೀಸ್ ಲಿಂಕ್ ಹಾಗೆಯೇ ಅಡ್ಮಿಷನ್ ಲಿಂಕ್ ಎರಡೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅಲ್ಲಿಂದ ನೀವು ಆನ್ಲೈನ್ ಬೇಕಾದ್ರೂ ನೀವು ಎಕ್ಸಾಮ್ ಫೀಸ್ನ ಕಟ್ಟಬಹುದು. ಹಾಗೆಯೇ ನೀವು ಅಡ್ಮಿಷನ್ ಕೂಡ ಆಗಬಹುದು. ಇಲ್ಲಾಂದರೆ ನೀವು ನಿಯರ್ ಸೈಬರ್ ಹತ್ರನೋ ಅಥವಾ ಸೆಂಟರಲ್ಲಿ ನೀವು ಹೋಗಿ ಎಕ್ಸಾಮ್ನ ಕಟ್ಟಬಹುದು. ಹಾಗೆ ಎಕ್ಸಾಮ್ ಫೀಸ್ ಕಟ್ಬೋದು. ಹಾಗೆ ಕೂಡ ಅಡ್ಮಿಷನ್ನು ಕೂಡ ನೀವು ಲಾಸ್ಟ್ ಇಯರ್ ಅಂದರೆ ಫಸ್ಟ್ ಇಯರ್ ಆಗಿದ್ದರೆ ನೀವು ಎಲ್ಲಿ ಅಡ್ಮಿಷನ್ ಮಾಡಿಸ್ತೀರಿ, ನೀವು ಸೆಕೆಂಡ್ ಇಯರ್ವರೆಗೂ ಅಲ್ಲಿನೇ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ಕೋಬೋದು ಅಂತ ಹೇಳ್ತಾ, ಆ್ಯಂಡ್ ಆನ್ಲೈನಲ್ಲಿ ಕೆಲವೊಂದು ನೀವು ಆನ್ಲೈನಿಂದ ಆಫ್ಲೈನಲ್ಲಿ ಅಡ್ಮಿಷನ್ ಮಾಡಿಸಿದ್ರೆ ಬೆಟರ್ ಅನಿಸುತ್ತೆ. ಯಾಕಂದರೆ ಅಲ್ಲೇ ಅಡ್ಮಿಷನ್ ಮಾಡ್ಕೊಂಡು ನೀವು ಆರಾಮಾಗಿ ಬುಕ್ ಇಸ್ಕೊಂಡು ಬರ್ಬೋದು ಅನ್ನೋ ಒಂದು ಇದು ಅಷ್ಟೇ. ಸೊ ಇವತ್ತಿನ ವಿಷಯ ಇಷ್ಟೇ ಆಗಿರುತ್ತೆ. ಹಾಗೆಯೇ ಎಕ್ಸಾಮ್ಸ್ ಹತ್ರ ಬರ್ತಿದೆ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಜಾಸ್ತಿ ತಲೆ ಹುಳ ಬಿಟ್ಕೊಂಬೇಡಿ. ಒಂದು 4 ಇಯರ್ಸ್ 3 ಇಯರ್ಸ್ ಕ್ವಶನ್ ಪೇಪರ್ನ ಇಟ್ಕೊಳ್ಳಿ. ಯಾವೊಂದು ಕ್ವಶನ್ಸ್ ರಿಪೀಟೆಡ್ ಆಗಿ ಹಾಗೆ ಯಾವೊಂದು ಲೆಸನ್ಸಿಂದ ಕೇಳಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಆ ಒಂದು ಲೆಸನ್ಸ್ ಕಡೆ ಗಮನ ಕೊಡಿ. ಕ್ವಶನ್ ಮೇಲೆ ಡಿಪೆಂಡ್ ಆಗಬೇಡಿ, ಲೆಸನ್ಸ್ ಮೇಲೆ ಡಿಪೆಂಡ್ ಆಗಿ. KSOU ನೀವು ಕ್ವಶನ್ಸ್ಗಿಂತ ಲೆಸನ್ ಮೇಲೆ ಡಿಪೆಂಡ್ ಆದರೆ ನೀವು ಗುಡ್ ಸ್ಕೋರ್ನ ಮಾಡಬಹುದು ಅಂತ ಹೇಳ್ತಾ, ಹಂಗೂ ನೀವು ಇಲ್ಲ ನಾನು ಕ್ವಶನ್ಸಲ್ಲಿ ನಾನು ಹೋಗ್ತೇನೆ ಅಂದರೆ ನೀವು ಒಂದು 4 ಇಯರ್ಸ್ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿದ್ರೂ ಕೂಡ ನೀವು ಆರಾಮಾಗಿ ನೀವು ಎಕ್ಸಾಮ್ನ ಬರೀಬಹುದು ಅಂತ ಹೇಳ್ತಾ, ಸೊ ಬೇಗ ಫೀಸ್ ಕಟ್ಟಿದರೆ ಮಾತ್ರನೇ ನಿಮಗೆ ಹಾಲ್ ಟಿಕೆಟ್ ಬರೋದು, ಅಂದರೆ ಎಕ್ಸಾಮ್ ಫೀಸ್. ಸೊ ನಿಮಗೆ ನೆಕ್ಸ್ಟ್ ಇಯರ್ ಅಂದರೆ ಸೆಪ್ಟೆಂಬರಲ್ಲಿ ನಿಮಗೆ ಸೆಪ್ಟೆಂಬರ್ ಮಿಡ್ ವೀಕ್ ಆರ್ ಲಾಸ್ಟ್ ವೀಕಲ್ಲಿ ನಿಮಗೆ ಟೈಮ್ ಟೇಬಲ್ನ ಬಿಡ್ತಾರೆ. ಅಂದರೆ ಎಕ್ಸಾಮ್ ಯಾವಾಗ ಅಂತ. ಸೊ ಹಾಗೆಯೇ ನಾವು ಒಂದು ವಾರಕ್ಕೆ ಮುಂಚೆ ನಿಮಗೆ ಎಕ್ಸಾಮ್ ಹಾಲ್ ಟಿಕೆಟ್ನು ಕೂಡ ನಿಮಗೆ ಬಿಡ್ತಾರೆ, ಎಕ್ಸಾಮ್ ಫೀಸ್ ಕಟ್ಟಿದರೆ ಮಾತ್ರ. ಸೊ 1 ಇಯರ್ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಸೊ ಅಂದರೆ ಜಾಸ್ತಿ ವೆಯ್ಟ್ ಮಾಡಿಬಿಡಿ, ಬೇಗ ಎಕ್ಸಾಮು ಮತ್ತು ಎಕ್ಸಾಮ್ ಕಟ್ಟಿ ಹಾಗೆ ಅಡ್ಮಿಷನ್ ಹಾಗೆ ಅಂತ ಹೇಳ್ತೀನಿ. ಹಾಗೆ ಟೈಮ್ನ ವೇಸ್ಟ್ ಮಾಡಬೇಡಿ. ಇನ್ನು ಮುಂದೆ ವೇಸ್ಟ್ ಮಾಡಿದ್ದೀರಾ ಅಥವಾ ಕೆಲವ್ರು ಓದ್ಕೊಂಡಿರ್ತೀರಾ, ಕೆಲವರು ಬಿಡು ಇನ್ನೂ ಟೈಮ್ ಇದೆ ಅಲ್ವಾ ಅಂತ ಕೇರ್ಲೆಸ್ಸು ಕೂಡ ಮಾಡಿರ್ತೀರಾ. ಬಟ್ ಮಾಡಬೇಡಿ, ಈ ಮಂತಿನ ಈಗಲಿಂದನೇ ಓದಲಿಕ್ಕೆ ಸ್ಟಾರ್ಟ್ ಮಾಡಿ, ನೀವು ಒಂದು ಒಳ್ಳೆ ಗುಡ್ ಮಾರ್ಕ್ಸ್ನ ನೀವು ತೊಗೋಬೋದು ಅಂತ ಹೇಳ್ತಾ, ಆಗಲೇ ಮತ್ತು ಇನ್ನೊಂದು ಎಕ್ಸಾಮ್ ಕಟ್ಟುವಾಗ ಒಂದು ನೆನಪಿರಲಿ, ನಿಮಗೆ ನಿಯರ್ ಸೆಂಟರ್ಸ್ ಸ್ವಲ್ಪ ಅಂದರೆ ಆ ಒಂದು ಈಗ ಬ್ಯಾಂಗ್ಳೂರಲ್ಲಿ ಏನಿಲ್ಲ ಅಂದರೆ 3 ಸೆಂಟರ್ಸ್ ಇರುತ್ತೆ. ನೀವು ಎಲ್ಲೆಲ್ಲ ಹತ್ರ ಇದ್ದೀರಾ ಅಲ್ಲಿ ಆ ಸೆಂಟರ್ಗೆ ನೀವು ಚೂಸ್ ಮಾಡಿಕೊಂಡು ನೀವು ಎಕ್ಸಾಮ್ ಫೀಸ್ ಕಟ್ಟಬೇಕಾದ್ರೆ ನೀವು ಹಾಕ್ಕೋಬೋದು ಅಂತ ಹೇಳ್ತಾ, ಸೊ ಆಗಲೇ ಎಕ್ಸಾಮ್ ಯಾವ್ಯಾವ ಸೆಂಟರ್ ಅಂತಲೂ ಕೂಡ ಬಿಟ್ಟಿದ್ದಾರೆ. ಸೊ ಈಗ ಬಿಡಬೇಕಾಗಿರೋದು ಈಗ ಹಾಲ್ ಟಿಕೆಟ್ ಅಂದರೆ ಎಕ್ಸಾಮ್ ಇನ್ನೊಂದು ವೀಕ್ ಬಿಫೋರ್ ನಿಮಗೆ ಹಾಲ್ ಟಿಕೆಟ್ ಬರುತ್ತೆ ಅಂದರೆ ಏನಿದ್ರು ಟೈಮ್ ಟೇಬಲ್ ಇವೆರಡೇ ಪೆಂಡಿಂಗ್ ಇರೋದು. ಸೊ ಈ ಮಂತ್ ಎಕ್ಸಾಮ್ ಫೀಸ್ ಆ್ಯಂಡ್ ಅಡ್ಮಿಷನ್ನ ಫಿನಿಷ್ ಮಾಡಿಕೊಳ್ಳಿ ವಿತೌಟ್ ಫೈನ್. ಅರ್ಥ ಆಯಿತಾ? ಒಂದು ಪಕ್ಷ ನೀವು ಅಡ್ಮಿಷನ್ ಕೇರ್ಲೆಸ್ ಮಾಡಿದ್ರು ಎಕ್ಸಾಮ್ ಫೀಸ್ ಬಗ್ಗೆ ಕೇರ್ಲೆಸ್ ಮಾಡಿಬಿಡಿ. ಯಾಕಂದರೆ ಹಾಲ್ ಟಿಕೆಟ್ ಬಂದರೆ ನೀವು ಎಕ್ಸಾಮ್ ಬರೆಯೋಕ್ಕಾಗೋದು ಅನ್ನೋದು ಕೂಡ ಜ್ಞಾಪನ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಇಯರ್ ಅವ್ರು ಯಾರ್ಯಾರು ಎಕ್ಸಾಮ್ ಇದ್ದೀರಾ, ಅಕಸ್ಮಾತ್ ಅವ್ರು ಏನಾದ್ರು ID ಕಾರ್ಡ್ ಏನಾದರೂ ಇಸ್ಕೊಂಡಿಲ್ಲ ಅಥವಾ ಕಾಲೇಜಲ್ಲಿ ಕೊಟ್ಟಿಲ್ಲ ಅಂದರೆ ಇಸ್ಕೊಳ್ಳಿ. ID ಕಾರ್ಡ್ ಇಲ್ಲದೆ ನಿಮ್ಮನ್ನ ಎಕ್ಸಾಮ್ ಬರೆಯೋಕ್ಕೆ ಅಲೋ ಮಾಡಲ್ಲ ಅಂತ ಹೇಳ್ತಾ, ಸೊ ನಿಮಗೆ ಎಕ್ಸಾಮ್ ಹತ್ರ ಬಂದಾಗ ಇನ್ನೊಂದು ವಿಡಿಯೋ ನಿಮಗೆ ಹೇಗೆಲ್ಲ ಏನೇನು ತೊಗೊಂಡು ಹೋಗಬೇಕು ಮತ್ತು ಎಕ್ಸಾಮ್ ಹಾಲಲ್ಲಿ ಅನುಸರಿಸಬೇಕಾದ ಕೆಲವು ನಿಯಮಗಳು ಏನೇನು ಅಂತೆಲ್ಲ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ, ಹಾಗೆ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಸಿ ಯು ಅನದರ್ ವಿಡಿಯೋ. ಟೇಕ್ ಕೇರ್, ಬಾಯ್.